ತನ್ನ ಗಂಡ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ. ಅದೇ ಆಸ್ಪತ್ರೆಗೆ ಅವನಿಂದ ವಿಚ್ಛೇದನ ಪಡೆದುಕೊಂಡ ಹೆಂಡತಿ ಡೆಲಿವರಿಗೆಂದು ಬರುತ್ತಾಳೆ. ಅವಳು ಆಸ್ಪತ್ರೆಗೆ ಹೋಗುತ್ತಿದ್ದಂತೆ ನೋವನ್ನು ತಡೆಯಲಾಗದೆ ಜೋರಾಗಿ ಕೂಗಾಡುತ್ತಿದ್ದಳು. ಅವಳ ಪರಿಸ್ಥಿತಿಯನ್ನು ನೋಡಿ ಡಾಕ್ಟರ್ಗಳು ಓಡೋಡಿ ಬಂದರು. ಅಲ್ಲಿರುವ ಒಬ್ಬ ಡಾಕ್ಟರ್ ಅವಳ ಪರಿಸ್ಥಿತಿಯನ್ನು ಕಂಡು ಶಾಕ್ ಆದನು. ಏಕೆಂದರೆ ಅವನು ಅವಳಿಂದ ವಿಚ್ಛೇದನ ಪಡೆದಿರುವ ಗಂಡ. ಇಷ್ಟಕ್ಕೂ ಅವರಿಬ್ಬರ ಮಧ್ಯೆ ಏನು ನಡೆಯಿತು? ವಿಚ್ಛೇದನ ತೆಗೆದುಕೊಳ್ಳಲು ಕಾರಣವೇನು? ಕೊನೆಯಲ್ಲಿ ಏನಾಯಿತು? ಈ ಇಬ್ಬರು ಗಂಡ ಹೆಂಡತಿಯ ನಡುವೆ ನಡೆದ ಕಥೆಯಾದರೂ ಏನು? ಛತ್ತೀಸ್ಗಢದಲ್ಲಿ ಸರ್ಕಾರಿ ಉದ್ಯೋಗಿಯಾಗಿದ್ದ ಮಂಜುನಾಥ್ ಎನ್ನುವ ವ್ಯಕ್ತಿಗೆ ಒಬ್ಬ ಮಗಳಿದ್ದಳು. ಅವಳ ಹೆಸರು ಅನಿತಾ. ಅವಳ ಓದಿಗಾಗಿ ಅವಳನ್ನು ಒಂದು ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿದರು. ಮಂಜುನಾಥ್ ಅವರಿಗೆ ಅವಳು ಒಬ್ಬಳೇ ಮಗಳು. ಅದಕ್ಕೆ ಮಂಜುನಾಥ್ ಅವರಿಗೆ ಮಗಳು ಎಂದರೆ ತುಂಬ ಇಷ್ಟ. ಒಂದು ವೇಳೆ ಮಕ್ಕಳು ತಪ್ಪು ಮಾಡಿದರೆ, ತಪ್ಪು ದಾರಿಯನ್ನು ಹಿಡಿದರೆ ಆ ತಂದೆ ತಾಯಿಗಳು ಆ ಮಕ್ಕಳನ್ನು ಬೈಯುತ್ತಿರಲಿಲ್ಲ. ಒಂದೇ ಮಗು ಇರುವ ಕುಟುಂಬದಲ್ಲಿ ಆ ಮಕ್ಕಳು ಹಾಳಾಗಲು ಇದೇ ಕಾರಣ. ಅನಿತಾ ಇಂಟರ್ಮೀಡಿಯೇಟ್ ಮುಗಿಸಿದ ನಂತರ ಗ್ರ್ಯಾಜುಯೇಷನ್ ಓದಲು ಶುರು ಮಾಡುತ್ತಾಳೆ. ಈಗ ಅವಳ ಐಷಾರಾಮಿ ಜೀವನ ಇನ್ನೂ ಜಾಸ್ತಿ ಆಗುತ್ತದೆ. ಏಕೆಂದರೆ ಅವಳ ತಂದೆಯ ಹತ್ತಿರ ತುಂಬ ಹಣ ಇರುತ್ತದೆ. ಆ ಸಂಪತ್ತನ್ನೆಲ್ಲ ತನ್ನ ಜೊತೆ ಹಂಚಿಕೊಳ್ಳಲು, ಖರ್ಚು ಮಾಡಲು ಮತ್ತೆ ಯಾರು ಅಣ್ಣ ತಮ್ಮಂದಿರು ಇಲ್ಲದ ಕಾರಣ ಆ ಸಂಪತ್ತನ್ನೆಲ್ಲ ಅನಿತಾಳಿಗೆ ಸೇರುತ್ತಿತ್ತು. ಅದಕ್ಕೆ ಅವಳು ಹಣವನ್ನೆಲ್ಲ ಖರ್ಚು ಮಾಡಲು ಶುರು ಮಾಡಿದಳು. ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡುವುದು, ದೊಡ್ಡ ದೊಡ್ಡ ಸ್ನೇಹಿತರ ಜೊತೆ ಊರೆಲ್ಲ ಸುತ್ತಾಡುವುದು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡುವುದು ಅವಳಿಗೆ ಇಷ್ಟ. ಅದೇ ರೀತಿ ಒಳ್ಳೆಯ ಮೊಬೈಲನ್ನು ಇಟ್ಟುಕೊಳ್ಳುವುದು ಅವಳ ಹಾಬಿಯಾಗಿತ್ತು. ಅವಳು ತನ್ನ ಜೀವನವನ್ನು ದೊಡ್ಡ ಮಾಡೆಲ್ ರೀತಿ ಹೈ ಕ್ಲಾಸ್ ಆಗಿ ಇರಲು ಇಷ್ಟಪಡುತ್ತಿದ್ದಳು. ಆದರೆ ಅವಳ ತಂದೆ ತಾಯಿ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಮಾಡುತ್ತಿರಲಿಲ್ಲ. ಅನಿತಾ ಗ್ರಾಜುಯೇಷನ್ ಓದುತ್ತಿರುವಾಗ ಮಂಜುನಾಥ್ ಅವರ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಿತ್ತು. ನನ್ನ ಮಗಳಿಗೆ ಒಂದು ಮದುವೆಯನ್ನು ಏಕೆ ಮಾಡಬಾರದು ಎಂದು ತನ್ನ ಆಸೆಯನ್ನು ತನ್ನ ಮಗಳಿಗೆ ತಿಳಿಸುತ್ತಾರೆ. ನೋಡಮ್ಮ, ಈಗ ನೀನು ದೊಡ್ಡವಳಾಗಿದ್ದೀಯಾ, ನಾನು ನಿನಗೆ ಮದುವೆಯನ್ನು ಮಾಡಬೇಕು ಎಂದುಕೊಂಡಿದ್ದೇನೆ ಎಂದಾಗ ಅನಿತಾ, ಇಲ್ಲ ಅಪ್ಪ, ನಾನು ಈಗ ಮದುವೆಯನ್ನು ಮಾಡಿಕೊಳ್ಳಲು ಸಿದ್ಧಳಿಲ್ಲ. ಏಕೆಂದರೆ ನಾನು ಇನ್ನು ಮುಂದೆ ಓದಬೇಕು ಎಂದುಕೊಂಡಿದ್ದೇನೆ, ಏನಾದರೂ ಸಾಧಿಸಬೇಕು ಎಂದುಕೊಂಡಿದ್ದೇನೆ ಎಂದಾಗ ಮಂಜುನಾಥ್ ಅವರು, ನೋಡಮ್ಮ, ನಾನು ನಿನ್ನನ್ನು ಓದುವುದು ಬೇಡ ಎನ್ನುತ್ತಿಲ್ಲ. ನಿನ್ನ ಓದಿಗೆ ಯಾವುದೇ ತೊಂದರೆ ಬಾರದಂತೆ ನೋಡಿಕೊಳ್ಳಿ ಎಂದು ನಿನ್ನ ಗಂಡನಿಗೆ ಮೊದಲೇ ಹೇಳುತ್ತೇನೆ ಎಂದಾಗ ಅನಿತಾ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಮಂಜುನಾಥ್ ಅವರು ತಮ್ಮ ಏರಿಯಾದಲ್ಲಿ ಇರುವ ಬ್ರೋಕರ್ನ ಬಳಿ ಹೋಗಿ ಆನಂದ್ ಎನ್ನುವ ವ್ಯಕ್ತಿಯ ಜೊತೆ ಅನಿತಾಳ ಮದುವೆಯನ್ನು ನಿಶ್ಚಯ ಮಾಡಿದರು. ಆನಂದ್ನ ತಂದೆ ರಾಮಸಿಂಹ ಅವರು ಸರ್ಕಾರಿ ಉದ್ಯೋಗಿ ಅಲ್ಲ, ಒಬ್ಬ ರೈತನಾಗಿದ್ದರು. ಅದಕ್ಕೆ ಅವರು ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಜೀವನ ಮಾಡುತ್ತಿದ್ದರು. ಆನಂದ್ ಅವರಿಗೆ ಒಬ್ಬನೇ ಮಗ. ಅವನು MBBS ಓದುತ್ತಿದ್ದ. ಎರಡು ಕುಟುಂಬಗಳಿಗೂ ಒಪ್ಪಿಗೆಯಾಗಿದ್ದರಿಂದ ಅನಿತಾ ಮತ್ತು ಆನಂದ್ ಮದುವೆ ಆಯಿತು. ಮದುವೆಯಾದ ನಂತರ ಆನಂದ್ ಅನಿತಾಳ ಜೊತೆ ಮನೆಗೆ ಹೋಗುತ್ತಲೇ ಅನಿತಾ ಕೇಳಿದಳು, ಆನಂದ್, ಈಗಲೂ ನೀವು ಯಾವುದೇ ಸೌಕರ್ಯವಿಲ್ಲದ ಇದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದೀರಾ? ಒಂದು ಕ್ಷಣ ಈ ಮನೆಯನ್ನು ನೋಡಿ, ಎಷ್ಟು ಹಳೆಯದಾಗಿದೆ. ನಾನು ಒಂದು ಕ್ಷಣವೂ ಈ ಮನೆಯಲ್ಲಿ ಇರುವುದಿಲ್ಲ. ನಾವು ಬೇರೆ ಮನೆ ಮಾಡೋಣ. ಮದುವೆಯಾದ ತಕ್ಷಣ ಆನಂದ್ ಅನಿತಾಳ ಬಾಯಿಂದ ಈ ಮಾತನ್ನು ಕೇಳಿ ಶಾಕ್ ಆದನು. ಅನಿತಾ, ನಮ್ಮದು ಚಿಕ್ಕ ಊರು. ನನ್ನ ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡುತ್ತಾ 20 ವರ್ಷಗಳಿಂದ ಇದೇ ಮನೆಯಲ್ಲಿದ್ದಾರೆ. ಅವರು ತುಂಬ ಕಷ್ಟಪಟ್ಟು ನನ್ನನ್ನು ಡಾಕ್ಟರ್ ಓದಿಸಿದ್ದಾರೆ. ನಾನು ಅವರನ್ನು ಬಿಟ್ಟು ನಿನ್ನ ಜೊತೆ ಬೇರೆ ಮನೆಯನ್ನು ಮಾಡಲು ಸಿದ್ಧವಿಲ್ಲ. ನನ್ನ ಡಾಕ್ಟರ್ ಓದು ಪೂರ್ಣ ಮುಗಿದ ಮೇಲೆ ಪಟ್ಟಣದಲ್ಲಿ ಒಂದು ಮನೆಯನ್ನು ನೋಡಿ ನನ್ನ ತಂದೆ ತಾಯಿಯನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡಿದ್ದೇನೆ. ಅಲ್ಲಿಯವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊ ಅಂದಾಗ ಅನಿತಾ ಒಪ್ಪಿಕೊಂಡಳು. ವರದಕ್ಷಿಣೆಯಾಗಿ ನನ್ನ ತಂದೆ ಕೊಟ್ಟಿರುವ ಬೆಲೆ ಬಾಳುವ ವಸ್ತುಗಳನ್ನು ಅನಿತಾ ತನ್ನ ರೂಮಿನಲ್ಲಿ ಇಟ್ಟುಕೊಂಡಳು. ಯಾವ ವಸ್ತುವನ್ನು ಕೂಡ ತನ್ನ ಅತ್ತೆ ಮಾವನಿಗೆ ಮುಟ್ಟಲು ಬಿಡುತ್ತಿರಲಿಲ್ಲ. ತನ್ನ ಗಂಡ ಅತ್ತೆ ಮಾವನ ಜೊತೆ ಕುಳಿತು ಊಟ ಮಾಡುತ್ತಿರಲಿಲ್ಲ. ಯಾವಾಗಲೂ ಊಟವನ್ನು ಹೊರಗಿನಿಂದ ಆರ್ಡರ್ ಮಾಡಿಕೊಂಡು ತಿನ್ನುತ್ತಿದ್ದಳು. ಅವಳು ಮೊದಲಿನ ಥರ ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡುವುದು, ತನ್ನ ಸ್ನೇಹಿತರ ಜೊತೆ ಊರೆಲ್ಲ ಸುತ್ತಾಡುವುದು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ ಹೋಗಿ ಊಟ ಮಾಡುವುದನ್ನು ಮುಂದುವರಿಸಿದಳು. ಮದುವೆಯಾದ ಹೊಸದರಲ್ಲಿ ಅನಿತಾಳ ಆಸೆಯ ಮೇರೆಗೆ ಅವಳನ್ನು ಕರೆದುಕೊಂಡು ಆನಂದ್ ಲಾಂಗ್ ಡ್ರೈವ್ ಹೋಗುತ್ತಿದ್ದ. ಈ ರೀತಿ ತಮ್ಮ ಜೀವನವನ್ನು ಸುಖದಿಂದ ಸಾಗಿಸುತ್ತಿದ್ದರು. ಒಂದು ದಿನ ಅನಿತಾ, ನನ್ನ ಫ್ರೆಂಡ್ನ ಬರ್ತ್ಡೇ ಇದೆ, ನಮ್ಮನ್ನು ಕರೆದಿದ್ದಾಳೆ ಎಂದು ಆನಂದ್ಗೆ ಹೇಳಿದಾಗ ಅನಿತಾ, ನನಗೆ ನಾಳೆ ಎಕ್ಸಾಮ್ ಇದೆ, ನಾನು ಓದಿಕೊಳ್ಳಬೇಕಾಗುತ್ತದೆ ಎಂದಾಗ ಅನಿತಾ ಅವನ ಜೊತೆ ಜಗಳ ಮಾಡುತ್ತಾಳೆ.
ಅವಳ ಹಠದಿಂದಾಗಿ ಆನಂದ್ ಅವಳನ್ನು ಕರೆದುಕೊಂಡು ಹೋಗಲು ನಿರ್ಧಾರ ಮಾಡುತ್ತಾನೆ. ಪ್ರತಿದಿನ ಗಂಡನ ಜೊತೆ ಹೊರ ಹೋಗಬೇಕು ಎಂದು ಬಯಸುತ್ತಿದ್ದಳು ಹೊರತು ಆನಂದ್ನ ಬಗ್ಗೆ ಸ್ವಲ್ಪವೂ ಕೂಡ ಆಲೋಚಿಸುತ್ತಿರಲಿಲ್ಲ. ಅವನು ಹೊರಗೆ ಸುತ್ತಾಡುವುದನ್ನು ನಿಲ್ಲಿಸಿಬಿಟ್ಟ. ಆಗ ಅನಿತಾ ಕೋಪದಿಂದ, ನಿನ್ನಂಥ ಕಲ್ಚರ್ ಇಲ್ಲದ ವ್ಯಕ್ತಿಯ ಜೊತೆ ನನ್ನ ಜೀವನವನ್ನು ಕಳೆಯುತ್ತೇನೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನಿನ್ನ ಮನೆಗೆ ಬಂದಾಗಿನಿಂದ ನನಗೆ ಸ್ವಾತಂತ್ರ್ಯ ಇಲ್ಲದಂತಾಗಿದೆ. ಅನಿತಾ ಮನೆಯಲ್ಲಿರುವುದಕ್ಕಿಂತ ಹೊರಗೆ ತುಂಬ ಸಮಯವನ್ನು ಕಳೆಯುತ್ತಿದ್ದಳು. ಒಂದು ವೇಳೆ ಮನೆಯಲ್ಲಿದ್ದರೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕಿಕೊಂಡು ಓಡಾಡುತ್ತಿದ್ದಳು. ಇದನ್ನೆಲ್ಲ ಆನಂದ್ ಹಾಗೂ ಅವನ ತಂದೆ ತಾಯಿಗೆ ಇಷ್ಟವಾಗುತ್ತಿರಲಿಲ್ಲ. ಒಂದು ದಿನ ಆನಂದ್ ತಾಯಿ ಅನಿತಾಳಿಗೆ, ನೋಡಮ್ಮ, ನೀನು ಈ ಮನೆಯ ಸೊಸೆ, ಮಗಳಲ್ಲ. ಒಂದು ವೇಳೆ ನೀನು ಮಗಳೇ ಆಗಿದ್ದರೆ ತಂದೆ ತಾಯಿಯ ಗೌರವದ ಬಗ್ಗೆ ಸ್ವಲ್ಪ ಆಲೋಚಿಸುತ್ತಿದ್ದೆ. ಆದರೆ ನೀನು ಸೊಸೆಯಾಗಿ ಕೂಡ ಇಂತಹ ಚಿಕ್ಕ ಚಿಕ್ಕ ಬಟ್ಟೆಯನ್ನು ಹಾಕಿಕೊಂಡು ಓಡಾಡುತ್ತಿದ್ದೀಯ, ಹೊರಗೆ ಸುತ್ತಾಡಲು ಬಯಸುತ್ತೀಯ. ಇದೇ ರೀತಿಯಾದರೆ ನಾವು ನಿನ್ನ ಕೋರಿಕೆಯನ್ನು ಈಡೇರಿಸಲು ಸಾಧ್ಯವಾಗುವುದಿಲ್ಲ. ನಾವು ಹೊಲದಲ್ಲಿ ಕೆಲಸ ಮಾಡುವ ರೈತರು. ಇನ್ನು ಹೇಳಬೇಕೆಂದರೆ ನನ್ನ ಮಗ ಇನ್ನೂ ಡಾಕ್ಟರ್ ಓದನ್ನು ಪೂರ್ತಿ ಮಾಡಿಲ್ಲ. ನಾವು ಇನ್ನೂ ಕೂಡ ಅಲ್ಲಿ ಹಣವನ್ನು ಖರ್ಚು ಮಾಡಬೇಕು. ಅವನ ಓದು ಮುಗಿಯಬೇಕೆಂದರೆ ಅವನಿಗೆ ನೀನು ಸಹಕರಿಸಬೇಕು. ಈ ರೀತಿ ಟ್ರಿಪ್ಗಳು, ಲಾಂಗ್ ಡ್ರೈವ್ ಹೋಗುತ್ತಿದ್ದರೆ ಅವನ ಓದೆಲ್ಲ ಹಾಳಾಗಿ ಹೋಗುತ್ತದೆ. ನೀನು ನಿನ್ನ ಐಷಾರಾಮಿ ಜೀವನವನ್ನು ಬಿಟ್ಟು ಈ ರೀತಿ ಮಧ್ಯಮ ಕುಟುಂಬದ ಜೀವನಕ್ಕೆ ಹೊಂದಿಕೊಳ್ಳಬೇಕು ಎಂದಾಗ ಈ ಮಾತುಗಳಿಂದ ಅನಿತಾ ತುಂಬ ನೊಂದುಕೊಂಡು, ಅತ್ತೆ, ನನ್ನ ಐಷಾರಾಮಿ ಜೀವನವನ್ನು ಸಾಯಿಸಿಕೊಂಡು ಈ ಮನೆಯಲ್ಲಿ ಇರಲು ನನಗೆ ಇಷ್ಟವಿಲ್ಲ. ಒಂದು ವೇಳೆ ನಾನು ನಿಮ್ಮ ಮನೆಯಲ್ಲಿ ಇರಬೇಕೆಂದರೆ ನೀವು ನನ್ನ ಪ್ರತಿಯೊಂದು ಕೋರಿಕೆಯನ್ನು ಈಡೇರಿಸಬೇಕು. ಸೊಸೆಯ ವರ್ತನೆಗೆ ನೊಂದುಕೊಂಡು ರಾಮಸಿಂಹ ಅವರು ಸೊಸೆಯ ಜೊತೆ ಮಾತನಾಡುವುದು ವ್ಯರ್ಥ ಎಂದುಕೊಂಡು ಅವರ ತಂದೆ ಮಂಜುನಾಥ್ ಅವರ ಜೊತೆ ಇದರ ಬಗ್ಗೆ ಮಾತನಾಡಿದರು. ಬೀಗರೆ, ನಿಮ್ಮ ಮಗಳು ಇಲ್ಲಿ ಯಾರ ಮಾತನ್ನು ಕೇಳುತ್ತಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ತಾನು ಹೇಳಿದಂತೆ ನಡೆಯಬೇಕು ಎನ್ನುತ್ತಾಳೆ. ಅವಳು ಇಲ್ಲಿ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕಿಕೊಂಡು ಓಡಾಡುತ್ತಿದ್ದಾಳೆ. ವಿಲಾಸಿ ಜೀವನವನ್ನು ಅನುಭವಿಸಬೇಕು, ಸುತ್ತಾಡಬೇಕು ಎಂದು ಬಯಸುತ್ತಾಳೆ. ಆಗ ಮಂಜುನಾಥ್ ಅವರು, ನನಗೆ ಒಬ್ಬಳೇ ಮಗಳೆಂದು ತುಂಬ ಪ್ರೀತಿಯಿಂದ ಬೆಳೆಸಿದ್ದೇನೆ. ಆದ್ದರಿಂದ ನೀವು ನನ್ನ ಮಗಳಿಗೆ ಜಾಸ್ತಿ ಬಯ್ಯಬೇಡಿ. ಅವಳ ಅಭಿರುಚಿ, ಡಿಮ್ಯಾಂಡ್ಗಳನ್ನು ನೀವು ತಪ್ಪದೇ ಪೂರೈಸಬೇಕಾಗುತ್ತದೆ. ಅದಕ್ಕೆ ಅಲ್ಲವೇ ನಾನು ಅವಳಿಗೆ ಮದುವೆ ಮಾಡಿದ್ದು. ಆಗ ಮಗಳಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಅವರ ನಿರ್ಲಕ್ಷ್ಯದ ಮಾತುಗಳನ್ನು ಕೇಳಿ ರಾಮಸಿಂಹ ಅವರಿಗೆ ಆಶ್ಚರ್ಯವಾಗುತ್ತದೆ. ಅಂದರೆ ಇದರ ಅರ್ಥ ಅವಳ ತಂದೆ ತಾಯಿ ಅವಳನ್ನು ತುಂಬ ಸಲುಗೆಯಿಂದ ಬೆಳೆಸಿದ್ದಾರೆ. ಇದೇ ಕಾರಣದಿಂದ ಅವಳು ಯಾರ ಮಾತನ್ನು ಕೇಳುತ್ತಿಲ್ಲ. ಇದೇ ರೀತಿ ಮನೆಯಲ್ಲಿ ಜಗಳ ಮಾಡುತ್ತಲೇ ಮದುವೆಯಾಗಿ 6 ತಿಂಗಳು ಕಳೆದು ಹೋಯಿತು. 6 ತಿಂಗಳ ನಂತರ ಆನಂದ್ ಮುಂದೆ ಓದಲು ಬೇರೆ ಊರಿಗೆ ಹೊರಡುತ್ತಾನೆ. ಅವನು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದುತ್ತಿದ್ದ. ಡಾಕ್ಟರ್ ಆಗುವುದು ಅವನ ಕನಸಾಗಿತ್ತು. ಅವನು ನೋಡಲು ತುಂಬ ಸುಂದರವಾಗಿದ್ದ. ಅನಿತಾ ತನ್ನ ಅತ್ತೆ ಮಾವನ ಜೊತೆ ಇದ್ದಳು. ಮದುವೆಯಾಗ 6 ತಿಂಗಳಾದರೂ ಜಗಳ ಮಾತ್ರ ನಿಲ್ಲುತ್ತಿಲ್ಲ. ನೀವು ಈ ರೀತಿ ಬಟ್ಟೆ ಹಾಕಬಾರದು, ಈ ರೀತಿ ಊಟ ಮಾಡಬಾರದು, ಈ ರೀತಿ ಸುತ್ತಾಡಲು ಹೋಗಬಾರದು ಎಂದು ಪ್ರತಿದಿನ ಈ ರೀತಿ ಮಾತುಗಳನ್ನು ಆಡುತ್ತಲೇ ಇದ್ದರು. ಅನಿತಾ ಯಾವಾಗಲೂ ಫೋನಿನಲ್ಲಿ ಮಾತನಾಡುತ್ತಿರುವುದನ್ನು ಆನಂದ್ ತಂದೆ ತಾಯಿಗೆ ಇಷ್ಟವಾಗುತ್ತಿರಲಿಲ್ಲ. ಅವರು ಯಾವಾಗಲೂ ಈ ವಿಷಯದ ಬಗ್ಗೆ ಅನಿತಾಳಿಗೆ ಬೈಯುತ್ತಿದ್ದರು. ಓದುವುದಕ್ಕಾಗಿ ಬೇರೆ ಊರಿಗೆ ಹೋಗಿದ್ದ ತನ್ನ ಗಂಡ ಆನಂದ್ ಜೊತೆ ಯಾವಾಗಲೂ ಜಗಳವಾಡುತ್ತಲೇ ಇದ್ದಳು. ಆದರೆ ಆನಂದ್ ಅವಳ ಕೋರಿಕೆಗಳನ್ನು ಈಡೇರಿಸುತ್ತಿರಲಿಲ್ಲ, ಎಲ್ಲಿಗೂ ಕರೆದುಕೊಂಡು ಹೋಗುತ್ತಿರಲಿಲ್ಲ. ನೀನು ನಮ್ಮ ಮನೆಯಲ್ಲಿ ಯಾವ ರೀತಿ ನಮ್ಮ ತಂದೆ ತಾಯಿ ಜೀವನ ಮಾಡುತ್ತಾರೋ ಅದೇ ರೀತಿ ಮಾಡಬೇಕು ಎಂದು ಹೇಳುತ್ತಿದ್ದ ಆನಂದ್. ಆದರೆ ಅನಿತಾಳಿಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಅವಳು ಯಾವಾಗಲೂ ತನ್ನ ಐಷಾರಾಮಿ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಬಯಸುತ್ತಿದ್ದಳು. ಅವಳು ಹಣವನ್ನು ಯಾವಾಗಲೂ ನೀರಿನಂತೆ ಖರ್ಚು ಮಾಡುತ್ತಿದ್ದಳು. ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳು, ಪ್ರತಿ ಮನುಷ್ಯರ ಜೊತೆ ಅವಳಿಗೆ ಜಗಳ ಆಗುತ್ತಿತ್ತು. ಇದೇ ರೀತಿ ಅವರಿಬ್ಬರ ಮಧ್ಯೆ ಯಾವಾಗಲೂ ಜಗಳ ಆಗುತ್ತಲೇ ಇದ್ದವು. ಆದರೆ 6 ತಿಂಗಳು ಮುಗಿಯುವಷ್ಟರಲ್ಲಿ ಅನಿತಾ ಗರ್ಭವತಿಯಾದಳು. ಅವಳು ಪ್ರೆಗ್ನೆಂಟ್ ಆಗುತ್ತಲೇ ತನ್ನ ತಂದೆ ತಾಯಿ ಜೊತೆ ಈ ರೀತಿ ಹೇಳಿದಳು, ಅಪ್ಪ, ನಾನು ಇನ್ನು ಮುಂದೆ ಈ ಮನೆಯಲ್ಲಿ ಇರುವುದಿಲ್ಲ. ಏಕೆಂದರೆ ಇಲ್ಲಿನ ಪರಿಸ್ಥಿತಿ ನನಗೆ ಸರಿ ಹೊಂದುವುದಿಲ್ಲ. ಇವರೆಲ್ಲ ನಮ್ಮ ಅಂತಸ್ತಿಗೆ ತಕ್ಕವರಲ್ಲ. ನೀನು ನನ್ನ ಮದುವೆಯನ್ನು ಇಂತಹ ಕೆಟ್ಟ ಜನಗಳ ಜೊತೆ ಮದುವೆ ಮಾಡಿದ್ದೀಯಾ? ಇವರು ನನ್ನ ಕೋರಿಕೆಗಳನ್ನು ಈಡೇರಿಸುವುದಿಲ್ಲ. ಆಗ ಮಂಜುನಾಥ್ ಅವರು ಮಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ, ನೋಡಮ್ಮ, ಅವರು ನಿನಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಸ್ವಲ್ಪ ದಿನ ನಂತರ ಅವರೇ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ರೀತಿ ಮಂಜುನಾಥ್ ತಮ್ಮ ಮಗಳಿಗೆ ಬುದ್ಧಿ ಹೇಳದೆ ಈ ರೀತಿ ಅವಳನ್ನು ಮುದ್ದಿಸುತ್ತಾ ಪ್ರೋತ್ಸಾಹ ಮಾಡುತ್ತಿದ್ದರು. ಈ ರೀತಿಯಾಗಿ ಅವಳು ತನ್ನ ತಂದೆಯ ಮನೆಯಲ್ಲಿ ಇರಲು ಶುರು ಮಾಡಿದಳು. ಈಗ ಅನಿತಾ ತನ್ನ ತವರು ಮನೆಯಲ್ಲಿ ಐಷಾರಾಮಿ ಜೀವನವನ್ನು ನಡೆಸಲು ಶುರು ಮಾಡಿದಳು. ಬೇರೆ ಬೇರೆ ಗಂಡಸರ ಜೊತೆ ತಿರುಗಾಡಲು ಶುರು ಮಾಡಿದಳು.
ತಾನು ಮದುವೆಯಾಗಿದ್ದೇನೆ ಎನ್ನುವ ವಿಷಯವನ್ನೇ ಮರೆತು ಹೋದಳು. ರಾತ್ರಿಯೆಲ್ಲ ಮನೆಗೆ ಬರದೆ ಅಲ್ಲೇ ಉಳಿದುಕೊಳ್ಳುತ್ತಿದ್ದಳು. ಹೀಗೆ ದಿನಗಳು ಸಾಗುತ್ತಿದ್ದವು. ಇತ್ತ ಆನಂದ್ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ತನ್ನ ಓದನ್ನು ಮುಗಿಸತೊಡಗಿದನು. ಇಲ್ಲಿ ಅನಿತಾ ಮಾತ್ರ ವಿಚ್ಛೇದನಕ್ಕಾಗಿ ವಿಚ್ಛೇದನ ಪತ್ರವನ್ನು ಕಳಿಸಿದಳು. ಮೊದಮೊದಲು ಆನಂದ್ ವಿಚ್ಛೇದನ ನೀಡಲು ನಿರಾಕರಿಸಿದನು. ತನ್ನ ಜೊತೆ ಜೀವನ ಮಾಡಲು ಕೋರಿಕೊಳ್ಳುತ್ತಾನೆ. ಆದರೆ ಹೊರಗೆ ಸುತ್ತಾಡಲು ಐಷಾರಾಮಿ ಜೀವನವನ್ನು ನಡೆಸಲು ರೂಢಿಯಾಗಿರುವ ಅನಿತಾ ಅವನ ಜೊತೆ ಇರಲು ಒಪ್ಪಿಕೊಳ್ಳಲಿಲ್ಲ. ಆನಂತರ ಅವರಿಬ್ಬರ ಮಧ್ಯೆ ವಿಚ್ಛೇದನ ದೊರಕುತ್ತದೆ. ಆಗ ಆನಂದ್ ಹೀಗೊಂದುಕೊಂಡನು, ಈಗ ಅನಿತಾ ನನ್ನಿಂದ ವಿಚ್ಛೇದನ ಪಡೆದಿದ್ದಾಳೆ. ಈಗ ನಾನು ಇನ್ನೂ ಚೆನ್ನಾಗಿ ಓದಬೇಕು. ಅವಳಿದ್ದಾಗ ಬರೀ ಜಗಳಗಳೇ ನಡೆಯುತ್ತಿತ್ತು. ನಂತರ ಅವನು ಚೆನ್ನಾಗಿ ಓದಿ ಛತ್ತೀಸ್ಗಢದಲ್ಲಿ ಒಬ್ಬ ಒಳ್ಳೆಯ ಸರ್ಕಾರಿ ಡಾಕ್ಟರ್ ಆಗುತ್ತಾನೆ. ಹೀಗಿದ್ದಾಗ ತನ್ನ ತಂದೆ ತಾಯಿಯ ಜೊತೆ ಐಷಾರಾಮಿ ಜೀವನವನ್ನು ನಡೆಸುತ್ತಾ ಆನಂದ್ನ ಮಗುವಿಗೆ ತಾಯಿ ಆಗುತ್ತಿದ್ದೇನೆ ಎನ್ನುವ ವಿಷಯವನ್ನೇ ಮರೆಯುತ್ತಾಳೆ. ಅವಳು ಹೊರಗಡೆ ತಿರುಗಾಡುತ್ತಾ ಜಂಕ್ ಫುಡ್ ತಿನ್ನುತ್ತಾ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಅನಿತಾಳಿಗೆ ದಿನಗಳು ತುಂಬುತ್ತಲೇ ಅವಳ ಫ್ರೆಂಡ್ ಎಲ್ಲರೂ ನೀನು ಪ್ರೆಗ್ನೆಂಟ್ ಆಗಿದೀಯಾ ಎಂದು ಆಶ್ಚರ್ಯಪಡುತ್ತಾರೆ. ಈಗ ನಿನ್ನ ಜೊತೆ ಇರಲು ನಮಗೆ ಇಷ್ಟವಿಲ್ಲ ಎಂದು ಅವಳ ಎಲ್ಲ ಸ್ನೇಹಿತರು ಅವಳಿಂದ ದೂರ ಹೋಗುತ್ತಾರೆ. ಈಗ ಅವಳು ಒಂಟಿಯಾಗಿದ್ದರಿಂದ ಮನೆಯಲ್ಲೇ ಇರಲು ಶುರು ಮಾಡುತ್ತಾಳೆ. ಹೀಗಿರುವಾಗ 9 ತಿಂಗಳು ಪೂರ್ತಿಯಾದ ಮೇಲೆ ಅವಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತದೆ. ಆಗ ಅನಿತಾಳ ತಂದೆ ತಕ್ಷಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದರು. ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ಅನಿತಾ ನೋವನ್ನು ತಡೆಯಲಾರದೆ ವಿಲವಿಲ ಒದ್ದಾಡುತ್ತಿದ್ದಳು. ಆಗ ಹಾಸ್ಪಿಟಲ್ನ ಎಲ್ಲ ಡಾಕ್ಟರುಗಳು ಅಲ್ಲಿ ಸೇರುತ್ತಾರೆ. ಆಗ ಸೀನಿಯರ್ ಡಾಕ್ಟರನ್ನು ಕರೆದರು. ಅವರು ಬೇರೆ ಯಾರೂ ಅಲ್ಲ, ಅವರೇ ಆನಂದ್. ತನ್ನ ಹೆಂಡತಿ ಈ ರೀತಿ ನೋವು ಪಡುತ್ತಾ ಕೂಗಾಡುತ್ತಿರುವುದನ್ನು ನೋಡಿದರು ಆನಂದ್ ತನ್ನ ಹೆಂಡತಿಯನ್ನು ನೋಡಿ ತುಂಬ ಶಾಕ್ಗೆ ಒಳಗಾದರು. ಏಕೆಂದರೆ ಅವಳು ಪ್ರೆಗ್ನೆಂಟ್ ಆಗಿರುವುದನ್ನು ಆನಂದ್ಗೆ ಹೇಳಿರಲೇ ಇಲ್ಲ. ಅಲ್ಲಿಂದ ಒಬ್ಬ ಲೇಡಿ ಡಾಕ್ಟರ್, ಇವರು ತುಂಬ ವೀಕ್ ಆಗಿದ್ದಾರೆ, ಇವರಿಗೆ ರಕ್ತದ ಅವಶ್ಯಕತೆ ಇದೆ, ರಕ್ತವನ್ನು ಹಾಕಿದರೆ ಮಾತ್ರ ಅವಳ ಡೆಲಿವರಿಗೆ ಸಹಾಯವಾಗುತ್ತದೆ ಎಂದಾಗ ಆನಂದ್ ಹೆದರುತ್ತಾನೆ. ತಕ್ಷಣ ಅನಿತಾಳ ತಂದೆ ಬ್ಲಡ್ ಬ್ಯಾಂಕಿಗೆ ಹೋಗಿ ಆ ಗ್ರೂಪಿನ ಬ್ಲಡ್ಡನ್ನು ಹುಡುಕುತ್ತಾರೆ. ಆದರೆ ಆ ಬ್ಲಡ್ ಅವರಿಗೆ ಸಿಗುವುದಿಲ್ಲ. ಇದನ್ನು ಕೇಳಿ ಅವರಿಗೆ ತುಂಬ ಗಾಬರಿಯಾಗುತ್ತದೆ. 1 ಗಂಟೆಯೊಳಗೆ ಅವರಿಗೆ ಬ್ಲಡ್ ಹಾಕದಿದ್ದರೆ ಅವಳನ್ನು ಉಳಿಸುವುದು ಕಷ್ಟ ಎಂದು ಡಾಕ್ಟರ್ ಹೇಳುತ್ತಾರೆ. ಮಂಜುನಾಥ್ ಅವರು ತುಂಬ ಗಾಬರಿಯಾಗಿ ಹೆದರಿಕೊಂಡು ಅಳಲು ಶುರು ಮಾಡುತ್ತಾರೆ. ಏಕೆಂದರೆ ಅವರಿಗಿರುವುದು ಒಬ್ಬಳೇ ಮಗಳು. ಆಗ ಡಾಕ್ಟರ್ ಆನಂದ್, ಮೇಡಮ್, ಅವರಿಗೆ ಬೇಕಾಗಿರುವ ಬ್ಲಡ್ಡನ್ನು ತುಂಬ ಹುಡುಕಿದೆವು, ಆದರೆ ಎಲ್ಲಿಯೂ ಕೂಡ ಸಿಗುತ್ತಿಲ್ಲ. ಆಗ ಆನಂದ್, ನನ್ನದು ಅದೇ ಬ್ಲಡ್ ಗ್ರೂಪ್, ನೀವು ನನ್ನ ರಕ್ತವನ್ನು ತೆಗೆದುಕೊಳ್ಳಬಹುದು ಎಂದು ಹೇಳುತ್ತಾನೆ. ಆಗ ಆ ಲೇಡಿ ಡಾಕ್ಟರ್ ಆಯಿತು ಎಂದು ಒಪ್ಪಿಕೊಳ್ಳುತ್ತಾರೆ. ನಂತರ ಡಾಕ್ಟರ್ ಆನಂದ್ನಿಂದ ರಕ್ತವನ್ನು ತೆಗೆದುಕೊಂಡು ಅನಿತಾಳಿಗೆ ಹಾಕುತ್ತಾರೆ. ಆಗ ಒಳ್ಳೆಯ ರೀತಿಯಿಂದ ಅನಿತಾಳ ಡೆಲಿವರಿ ಕೂಡ ಆಗುತ್ತದೆ. ಅನಿತಾಳಿಗೆ ಗಂಡು ಮಗುವಾಗುತ್ತದೆ. ಆನಂದ್ ಅವಳಿಗೆ ರಕ್ತವನ್ನು ಕೊಟ್ಟು ನಂತರ ತನ್ನ ಕ್ಯಾಬಿನ್ಗೆ ಹೊರಟು ಹೋಗುತ್ತಾನೆ. ನಂತರ ಅನಿತಾಳಿಗೆ ಪ್ರಜ್ಞೆ ಬಂದು ತನ್ನ ಮಗನನ್ನು ನೋಡುತ್ತಾಳೆ. ನೋಡಲು ಸೇಮ್ ಆನಂದ್ ಥರ ಇತ್ತು. ಆಗ ಲೇಡಿ ಡಾಕ್ಟರ್ ಬಂದು ಅನಿತಾಳಿಗೆ ಶುಭಾಶಯ ಹೇಳುತ್ತಾಳೆ. ಆಗ ಅನಿತಾ, ನೀವು ಮಾಡಿರುವ ಈ ಸಹಾಯವನ್ನು ನನ್ನ ಜೀವನ ಇರುವವರೆಗೂ ಮರೆಯುವುದಿಲ್ಲ ಎಂದು ಹೇಳುತ್ತಾಳೆ. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರುವುದು ನನಗಲ್ಲ. ನಿಮಗೆ ರಕ್ತದ ಅವಶ್ಯಕತೆ ಇದ್ದಾಗ ಎಲ್ಲಿಯೂ ರಕ್ತ ಸಿಗಲಿಲ್ಲ. ಹಾಗೂ ಒಬ್ಬ ಡಾಕ್ಟರ್ ಬಂದು ತಮ್ಮ ರಕ್ತವನ್ನು ನಿಮಗೆ ನೀಡಿದರು. ನೀವು ಅವರಿಗೆ ಥ್ಯಾಂಕ್ಸ್ ಹೇಳಿ. ಸರಿಯಾದ ಸಮಯಕ್ಕೆ ಸರಿಯಾಗಿ ನಿಮಗೆ ರಕ್ತ ಕೊಡದಿದ್ದರೆ ನಿಮ್ಮ ಪ್ರಾಣವೇ ಹೋಗುತ್ತಿತ್ತು. ಇದಕ್ಕೆಲ್ಲ ಕಾರಣ ನೀವು ತಿನ್ನುತ್ತಿರುವ ಆಹಾರ, ನಿಮ್ಮ ಜೀವನ ಶೈಲಿ. ದೇವರ ದಯೆಯಿಂದ ನೀವು ಹಾಗೂ ನಿಮ್ಮ ಮಗು ಪ್ರಾಣಾಪಾಯದಿಂದ ಪಾರಾಗಿದ್ದೀರಿ ಎಂದರು. ಡಾಕ್ಟರ್, ನನಗೆ ರಕ್ತವನ್ನು ನೀಡಿರುವ ಡಾಕ್ಟರ್ ಯಾರು? ಅವರು ಎಲ್ಲಿರುತ್ತಾರೆ? ಅವರನ್ನು ನನಗೆ ಸ್ವಲ್ಪ ಭೇಟಿ ಮಾಡಿಸಿ ಎಂದು ಕೇಳಿಕೊಂಡಳು. ಆಗ ಲೇಡಿ ಡಾಕ್ಟರ್ ಆನಂದ್ನನ್ನು ಕರೆಯುತ್ತಲೇ ಅವನನ್ನು ನೋಡಿ ಅನಿತಾ ಆಶ್ಚರ್ಯಗೊಂಡಳು. ಆನಂದ್ ಹಾಸ್ಪಿಟಲ್ನ ಸೀನಿಯರ್ ಡಾಕ್ಟರ್ಗಳಲ್ಲಿ ಒಬ್ಬರು. ಅನಿತಾ ಕಣ್ಣನ್ನು ದೊಡ್ಡದು ಮಾಡಿ ಅವನನ್ನು ನೋಡುತ್ತಿದ್ದಳು. ಅವಳಿಗೆ ನಾಚಿಕೆಯಾಗಿ ತಲೆ ತಗ್ಗಿಸಿಕೊಂಡಳು. ಇವರಿಂದ ನಾನು ವಿಚ್ಛೇದನವನ್ನು ಪಡೆದುಕೊಂಡಿದ್ದೇನೆ, ಆದರೂ ಇವರು ನನ್ನ ಪ್ರಾಣವನ್ನು ಕಾಪಾಡಿದ್ದಾರೆ. ನಾನು ಯಾವಾಗಲೂ ಒಳ್ಳೆಯತನದಿಂದ ನಡೆದುಕೊಂಡಿಲ್ಲ. ನಾನಾ ಮಾತುಗಳಿಂದ ಹೀಯಾಳಿಸಿದ್ದೇನೆ, ಆದರೂ ಏನನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನ ಪ್ರಾಣವನ್ನು ಉಳಿಸಿದ್ದಾರೆ. ಇದನ್ನು ನೆನೆಸಿಕೊಂಡು ಅವಳು ಪಶ್ಚಾತ್ತಾಪದಿಂದ ತಲೆ ತಗ್ಗಿಸಿಕೊಂಡಳು. ಕೈ ಮುಗಿದು ಅವನ ಕಾಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ನೀನು ಕಾಲು ಹಿಡಿದು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾವ ರೀತಿ ಸಂಸ್ಕಾರ ಸಭ್ಯತೆಯನ್ನು ಕಲಿಸಿದ್ದಾರೋ ಅದೇ ರೀತಿ ನೀನು ಬೆಳೆದು ಬಂದಿದ್ದೀಯ. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ.
ನಿನ್ನ ತಂದೆ ತಾಯಿ ಒಳ್ಳೆಯ ಸಂಸ್ಕಾರವನ್ನು ನಿನಗೆ ನೀಡಿದ್ದರೆ ನೀನು ಆ ರೀತಿ ನಮ್ಮ ಜೊತೆ ನಡೆದುಕೊಳ್ಳುತ್ತಿರಲಿಲ್ಲ. ನೀನು ಇಷ್ಟು ದಿನ ಏನು ಮಾಡಿದ್ದೀಯೋ ಅದು ಮುಗಿದು ಹೋದ ಕತೆ. ಆದರೆ ನಿನಗೀಗ ಒಬ್ಬ ಮಗ ಹುಟ್ಟಿದ್ದಾನೆ. ನೀನು ನಿನ್ನ ಮಗ ತುಂಬ ಆರೋಗ್ಯದಿಂದ ಇದ್ದೀರಾ. ನೀವು ಸ್ವಲ್ಪ ವೀಕ್ ಆಗಿರುವುದರಿಂದ ನಿನಗೆ ಸ್ವಲ್ಪ ದಿನ ಟ್ರೀಟ್ಮೆಂಟ್ ನಡೆಯುತ್ತದೆ. ಈ ಮಾತನ್ನು ಕೇಳಿ ಅನಿತಾ ಮತ್ತೆ ಅಳಲು ಶುರು ಮಾಡಿದಳು. ನಾನು ಈ ಮಗುವನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ. ಆಗ ಆನಂದ್, ನಾನು ಒಬ್ಬ ಭಿಕ್ಷುಕ, ದುಡ್ಡಿಲ್ಲದವನು. ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ನಿನ್ನ ಕೋರಿಕೆಗಳನ್ನು ಹೇಗೆ ತೀರಿಸಲಿ? ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗಲು ನನ್ನಿಂದ ಆಗುವುದಿಲ್ಲ. ನಿನಗೆ ಹೊಸ ಹೊಸ ಬಟ್ಟೆಗಳನ್ನು ಕೊಡಿಸಲು ಕೂಡ ನನ್ನಿಂದ ಆಗುವುದಿಲ್ಲ. ಆದ್ದರಿಂದ ನೀನು ನನ್ನ ಜೊತೆ ಇರುವುದಿಲ್ಲ. ಈ ಮಾತನ್ನು ಕೇಳಿ ಅನಿತಾ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡಳು. ಆಗ ಅನಿತಾ ತಂದೆ ಮಂಜುನಾಥ್ ಅವರು ಅಲ್ಲಿಗೆ ಬಂದರು. ಕೈ ಜೋಡಿಸಿ, ನೋಡಪ್ಪ, ನಮ್ಮದು ತಪ್ಪಾಗಿದೆ, ಮಗಳದ್ದು ತಪ್ಪಾಗಿದೆ. ಕನಿಷ್ಠ ಪಕ್ಷ ನಿನ್ನ ಮಗನಿಗೋಸ್ಕರನಾದರೂ ನನ್ನ ಮಗಳನ್ನು ಕ್ಷಮಿಸು. ಆಗ ಆನಂದ್, ಅಂಕಲ್, ನೀವು ಆಗ ಅನಿತಾ ಮಾಡಿದ ತಪ್ಪಿಗೆ ಸರಿಯಾಗಿ ಬುದ್ಧಿ ಹೇಳಿದ್ದರೆ ಈಗ ಅವಳಿಗೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ತಪ್ಪು ದಾರಿಯಲ್ಲಿ ನಡೆಯುತ್ತಿರುವ ಮಕ್ಕಳಿಗೆ ಬುದ್ಧಿ ಹೇಳಿ ಸರಿಯಾದ ದಾರಿಯಲ್ಲಿ ನಡೆಸುವುದು ತಂದೆ ತಾಯಿಯ ಕರ್ತವ್ಯ. ಹಾಗೆ ಮಾಡದೆ ನಾವು ಅವರನ್ನು ಪ್ರೋತ್ಸಾಹಿಸಿದರೆ ಅವರು ತಮ್ಮ ಜೀವನವನ್ನಷ್ಟೇ ಅಲ್ಲದೆ ಅಕ್ಕಪಕ್ಕದವರನ್ನು ಕೂಡ ಹಾಳು ಮಾಡುತ್ತಾರೆ. ಆಗ ಆನಂದ್ನ ತಂದೆ ತಾಯಿ, ಏನಾದರೂ ಆಗಲಿ, ಅವಳು ನಿನ್ನ ಹೆಂಡತಿ. ನಿನ್ನ ಮಗನಿಗಾದರೂ ನೀನು ಅವಳನ್ನು ಕ್ಷಮಿಸು. ಮಗನಿಗಾದರೂ ಒಳ್ಳೆ ಸಂಸ್ಕಾರ, ವಿದ್ಯೆ ಬುದ್ಧಿಯನ್ನು ಕಲಿಸು ಎಂದಾಗ ಆನಂದ್ ಮಗನ ಮುಖವನ್ನು ನೋಡಿ ಒಪ್ಪಿಕೊಳ್ಳುತ್ತಾನೆ. ಒಬ್ಬರು ತಪ್ಪು ಮಾಡಿದರೆ ಇನ್ನೊಬ್ಬರಿಗೆ ಶಿಕ್ಷೆ ಕೊಡುವುದು ತಪ್ಪು. ಅದಕ್ಕಾಗಿ ಅವನು ತನ್ನ ಮಗನಿಗಾಗಿ ತನ್ನ ಹೆಂಡತಿಯನ್ನು ಕ್ಷಮಿಸಿ ಅವಳ ಜೊತೆ ಸಂಸಾರವನ್ನು ಮಾಡಲು ಒಪ್ಪಿಕೊಳ್ಳುತ್ತಾನೆ. ನಂತರ ಅವಳನ್ನು ಡಿಸ್ಚಾರ್ಜ್ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ಹಣದ ಮೇಲಿನ ವ್ಯಾಮೋಹದಿಂದ, ಗರ್ವದಿಂದ, ಅಹಂಕಾರದಿಂದ ಗಂಡ ಮತ್ತು ಅವನ ಕೋರಿಕೆಗಳನ್ನು ಈಡೇರಿಸಿದವರು, ಅವರನ್ನು ಗೌರವಿಸದವರು, ಅವರ ಮರ್ಯಾದೆಯನ್ನು ತೆಗೆಯುವ ಮಹಿಳೆಯರಿಗೆ ಈ ಕತೆ ಒಂದು ಪಾಠವಾಗಿದೆ. ಸ್ನೇಹಿತರೆ, ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.